ಬೆಳಗಾವಿಯಲ್ಲಿ ಕಪಿಲೇಶ್ವರ ದೇಗುಲದಲ್ಲಿ ವಿಶೇಷ ಪೂಜಾ ಕಾರ್ಯಗಳು ನೆರವೇರ್ತಾ ಇದೆ. ತಡರಾತ್ರಿ 12 ಗಂಟೆಯಿಂದ ಶಿವಲಿಂಗಕ್ಕೆ ವಿಶೇಷ ಅಭಿಷೇಕ ಮಾಡಲಾಗ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡಿತಾ ಇದ್ದಾರೆ ಭಕ್ತರು. ಉತ್ತರ ಕಾಶಿಗೆ ಇರುವಷ್ಟೇ ಮಹತ್ವ ಇರುವಂತಹ ಕಪಿಲೇಶ್ವರ ದೇವಸ್ಥಾನ ಇದು. ಇಲ್ಲಿ ವಿಶೇಷವಾಗಿ ಇವತ್ತು ಪೂಜೆಯನ್ನ ಸಲ್ಲಿಕೆ ಮಾಡಲಾಗತ್ತೆ. ನಾವು ಉತ್ತರ ಕಾಶಿಯನ್ನ ಎಷ್ಟು ಮಹತ್ವದಿಂದ ನೋಡ್ತೀವೋ ಅಷ್ಟೇ ಮಹತ್ವ ಈ ಕಪಿಲೇಶ್ವರ ದೇವಸ್ಥಾನಕ್ಕೂ ಕೂಡ ಇದೆ. ಹಾಗಾಗಿ ಇಲ್ಲಿಗೂ ಕೂಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ. ಇನ್ನು ಮಧ್ಯರಾತ್ರಿ 12 ಗಂಟೆಯಿಂದಲೇ ಇಲ್ಲಿ ವಿಶೇಷವಾದಂಥ ಪೂಜೆ ಪ್ರಾರಂಭ ಆಗಿದೆ. ಎಸ್ಎನ್ಯುದ್ಧಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ಕುಂದಾನಗರಿ ಬೆಳಗಾವಿಯಲ್ಲಿ ಕೂಡ ಮಹಾಶಿವರಾತ್ರಿ ಪ್ರಯುಕ್ತ ಈಗ ಏನು ಸಹಸ್ರಾರು ಭಕ್ತರು ಏನು ದಕ್ಷಿಣದ ಸುಪ್ರಸಿದ್ಧ ಕಾಶಿ ಅಂತ ಕರೆಯುವಂಥ ಕಪಿಲೇಶ್ವರ ದೇವಸ್ಥಾನಕ್ಕೆ ಈಗ ಬರ್ತಿರ್ತಕ್ಕಂಥ ನಾನು ತೋರಿಸ್ತಾ ಇದ್ದೀನಿ. ಕಪಿಲೇಶ್ವರ ದೇವಸ್ಥಾನಕ್ಕೆ ಮಧ್ಯರಾತ್ರಿಯಿಂದಲೇ ವಿಶೇಷ ಪೂಜೆಗಳನ್ನು ನಡೀತಿರ್ತಕ್ಕಂಥದ್ದು. ಏನು ರುದ್ರಾಭಿಷೇಕ ಆಗಿರ್ಬೋದು, ಮಹಾರುದ್ರಾಭಿಷೇಕ ಆಗಿರ್ಬೋದು, ವಿಶೇಷ ಪೂಜೆಗಳನ್ನು ಒಂದು ಮಧ್ಯರಾತ್ರಿಯಿಂದಲೇ ನಡೀತಿರ್ತಕ್ಕಂಥದ್ದು. ಇವತ್ತು ಮಹಾಶಿವರಾತ್ರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ದಿನ ಒಂದು ಪೂಜೆ ಪುನಸ್ಕಾರಗಳು ಕಪಿಲೇಶ್ವರ ದೇವಸ್ಥಾನ ನಡೆಯುತ್ತೆ. ಯಾಕಂದರೆ ಇದು 12ನೇ ಶತಮಾನದಲ್ಲಿ ಒಂದು ದೇವಸ್ಥಾನ ಸ್ಥಾಪಿಸಿದ ಪ್ರತೀತಿ ಇರ್ತಕ್ಕಂಥದ್ದು. ಹರ ಮತ್ತು ಹರಿ ಇಬ್ಬರು ಕೂಡ ಮುಖಾಮುಖಿಯಾಗಿರ್ತಕ್ಕಂಥ ಏಕೈಕ ಒಂದು ದೇವಸ್ಥಾನ. ಬೆಳಗಿನ ಜಾವ 5 ಗಂಟೆಯಿಂದಲೇ ಏನು ಮಹಿಳೆಯರು ಮತ್ತು ಪುರುಷರು ಪ್ರತ್ಯೇಕ ಸರದಿ ಸಾಲಿನಲ್ಲಿ ಬಂದು ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಪಿಲೇಶ್ವರ ದೇವಸ್ಥಾನದಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇನ್ನು ಪ್ರಮುಖವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಭಕ್ತರು ಮಾತಾಡ್ತಾನೆ. ಮ್ಯಾಮ್, ಇವತ್ತು ಶಿವರಾತ್ರಿ ವಿಶೇಷ ಸರ್. ಕಪಿಲೇಶ್ವರ ದಕ್ಷಿಣ ಕಾಶಿ ಅಂತಾನೆ ಫೇಮಸ್ ಆಗಿದೆ ಬೆಳಗಾವಲ್ಲಿ. ಸೊ ಎಲ್ಲರೂ ಇವತ್ತು ಶಿವರಾತ್ರಿ ಇದೆ ಅಂತ ಸರ್ತಿ ಸಾಲಿನಲ್ಲಿ ಬಂದು ಎಲ್ಲರೂ ದರ್ಶನ ತಗೋತಾರೆ. ಆಲ್ರೆಡಿ ಮಾರ್ನಿಂಗ್ಗೆ ತುಂಬಾ ಕ್ಯೂ ಇದೆ. ಈ ದೇವಸ್ಥಾನದಲ್ಲಿ ಮುಂಚೆಯಿಂದನೂ ಪ್ರತೀತಿದೆ, ಏನ್ ಬಂದು ಕೇಳ್ಕೊಂಡ್ರು ಅದು ಈಡೇರುತ್ತೆ ಅಂತ. ಸೊ ಹಂಗಾಗಿ ನಾವು ಕೂಡ ಇವತ್ತು ಶಿವರಾತ್ರಿ ದಿವಸ ಇಲ್ಲಿ ಬಂದು ನಮ್ದು ಏನು ವಿಶ್ವಾಸ ಇದೆ ಅದನ್ನ ಕೇಳ್ಕೊಂಡಿದೀವಿ. ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ನಮ್ಮ ಜೊತೆ ಮಾತನಾಡೋದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ರಿ ಇವತ್ತು? ಈ ಸಲ ಪ್ರಯಾಗರಾಜದಿಂದ ಭಕ್ತಗಳು ಏನ್ ತೀರ್ಥ ತಗೊಂಡ್ ಬಂದಾರ ಅದ ಅಭಿಷೇಕ ಇವತ್ತು ಹಿಸ್ಟ್ರಿದಾಗಿಂದ ಹೈಯೆಸ್ಟ್ ನಮ್ಮ ಅಭಿಷೇಕ ಆಗಿದೆ ಐತ್ರಿ. ಮತ್ತೆ ಯಾರಿಗ ತೊಂದರೆ ಇದಕ್ಕೆ ಸ್ವಲ್ಪ ಸ್ಮೂತ್ ಮೇ ಎಲ್ಲ ಚಾಲು ಐತ್ರಿ. ವ್ಯವಸ್ಥೆ ಮಾತ್ರ ಉತ್ತಮ ಮಾಡಿದೇವೆ ಐತ್ರಿ. ಬಿಸಿಲು ಸ್ವಲ್ಪ ಮಂಡಪ ವ್ಯವಸ್ಥೆ ಮತ್ತು ಕಾಲು ಇದರ ಸಂಪೂರ್ಣ ಮ್ಯಾಟ್ಸ್ ವ್ಯವಸ್ಥೆ ಮಾಡಿದ್ದೈತಿ. ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. 1,25,515 ಲಡ್ಡು ಪ್ರಸಾದ್ ಮಂದಿರ ಟ್ರಸ್ಟ್ ವತಿಯಿಂದ ಮುಫತ್ ವಿತರಣೆ ಮಾಡಿದ್ದೇವೆ ವ್ಯವಸ್ಥೆ ನಾವು ಮಾಡಿದೇವ್ರಿ. ಅದೆಲ್ಲ ಪ್ರಸಾದನ ಲಾಭ ತಗೋತಾ ಇದ್ದಾರೆ. ಮತ್ತು 30 ವರ್ಷ ಮಹಾಪ್ರಸಾದ ಏನು ನಡೀತಿದೆ ಅದ ನಾಳೆ ಗುರುವಾರ ದಿವಸ 27 ತಾರೀಕಿಗೆ ಮಹಾಪ್ರಸಾದದ ಆಯೋಜನೆ ಐತೆ. ನಿಮ್ಮ ಚಾಲೆಂಜ್ ಮಾಧ್ಯಮದ ಎಲ್ಲ ಬೆಳಗಾವಿಕರ ನಾಗರಿಕರಿಗೆ ನಾಳೆ ಪ್ರಸಾದಕ್ಕೆ ಆಮಂತ್ರಣ ಕೊಡಾತಿದ್ದೀವಿ. ಪ್ರಸಾದಕ್ಕೆ ಬರ್ತೀವಿ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಒಂದು ದೇವಸ್ಥಾನದ ಅರ್ಚಕರು ಯಾವ ರೀತಿ ಇವತ್ತು ಮಹಾಶಿವರಾತ್ರಿ ವಿಶೇಷ? ಓಂ ನಮಃ ಶಿವಾಯ, ನಮಸ್ತೆ ಅಸ್ತು ಮನುಷ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠ ಮೃತ್ಯುಂಜಯ ಸರ್ ಶ್ರೀಮನ್ ಮಹಾದೇವನ ಕಪಿಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಿನ್ನೆ ರಾತ್ರಿ 12 ಗಂಟೆಯಿಂದ ಮಹಾಶಿವರಾತ್ರಿ ಅಂಗವಾಗಿ ವಿಜೃಂಭಣೆಯಿಂದ ರುದ್ರಾಭಿಷೇಕ, ಲಘುರುದ್ರಾಭಿಷೇಕ, ಮಹಾರುದ್ರಾಭಿಷೇಕ ಜರುಗಲಾಗ್ತದೆ. ಈಗ ಬೆಳಗಿನವರೆಗೂ ಪಂಚಾಮೃತ ಮತ್ತು ಲಘುರುದ್ರಾಭಿಷೇಕ ಆಯಿತು. ಇನ್ನು ಮಹಾರುದ್ರಾಭಿಷೇಕ ಶುರುವಾಗ್ತದೆ. ಈ ನಮ್ಮ ಕಪಿಲೇಶ್ವರ ದೇವಸ್ಥಾನದ ಈ ಸ್ವಾಮಿಯು 5,007 ವರ್ಷದ ಹಿಂದಿನ ಸ್ವಾಮಿ ಸ್ವಯಂಭೂ ಲಿಂಗ. ಅದು ಈಗ ಭಯಂಕರ ಒಂದು ವಿಜೃಂಭಣೆ ನಡೀತಾ ಇದೆ. ಅದಕ್ಕೆ ಪ್ರಯಾಗರಾಜದ ವಿಷಯ ಅಂದರೆ ಎಲ್ಲ ನಮ್ಮ 4 ಧಾಮ ಎಲ್ಲ ದರ್ಶನ ಮಾಡಿ ಬಂದು ಜನ ಇಲ್ಲಿ ಬಂದು ಹೋದರೆ ಸಾರ್ಥಕ ಆಗ್ತದೆ ಅನ್ನೋದಕ್ಕೆ ಇವತ್ತಿನವರೆಗೂ ಇಲ್ಲಿ ದಿನ ಬರ್ತಾರೆ. ಇವತ್ತೇ ಅಷ್ಟೇ ಅಲ್ಲ, ಮುಂಚಿನಿಂದ ಇದೆ, ಬ್ರಹ್ಮಾಂಡಪುರದಲ್ಲಿದೆ. ಸುಪ್ರಸಿದ್ಧ ದಕ್ಷಿಣ ಕಾಶಿ ಅಂತಕ್ಕಂಥ ಕಪಿಲೇಶ್ವರ ದೇವಸ್ಥಾನದಲ್ಲಿ ಭಕ್ತ ಸಮೂಹ ಹರಿದು ಬರ್ತಾ ಇದೆ. ಇವತ್ತು ಮಹಾಶಿವರಾತ್ರಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಶಿವನ ನಾಮಸ್ಮರಣೆ ಮಾಡಿದರೆ ಸಾಕು, ಎಲ್ಲ ಅವರ ಇಷ್ಟಾರ್ಥ ಸಿದ್ಧಿಗಳು ಈಡೇರುತ್ತೆ, ಎಲ್ಲ ಸಂಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಮಾತನಾಡ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕುಟಾರ್ಗೆ, TV5 ಬೆಳಗಾವಿ.